ನೀರು. ಸಾಕಾ? ಈಗ ಬಿಲ್ ಕೊಡೋಕ್ಕಾದ್ರೂ ಸಹನಾ ಅವರೇ ಬರಲಪ್ಪ ದೇವ್ರೆ. ಎಷ್ಟಾಯ್ತು? ನಿಮ್ದು ತಿಂಗಳು ಲೆಕ್ಕ ಅಲ್ವಾ ಮಿಸ್ಟ್ರೆ? ಒಟ್ಟಿಗೆ ಕುಡಿ, ಪರವಾಗಿಲ್ಲ. ಇಲ್ಲ, ಹೋದ್ ತಿಂಗಳದ್ದು ಬಾಕಿ ಇತ್ತು, ಸ್ವಲ್ಪ ಲೆಕ್ಕ ನೋಡ್ತೀರಾ? ಸಾನಾ, ಅದೇನೋಸಿ ನೀನೇ ನೋಡವ್ವ. ಸಹನಾ ಅವರೇ, ಇದು ತಗೊಳ್ಳಿ. ಏನಿದು? ಪ್ಲೀಸ್ ತಗೊಳ್ಳಿ. ತಗೊಳ್ಳಿ, ನಾನು ಬರ್ತೀನಿ. ಸಾನಾ, ಇದೇನವ್ವ ಇಷ್ಟ ಬಿರ್ನೆ ಲೆಕ್ಕ ಚುಪ್ತ ಮಾಡಿ ಹೊರಟ್ರಾ? ಅಕ್ಕ, ಸಂಜೆ 4 ಗಂಟೆಗೆ ಬಾವಿ ಕಟ್ಟೆ ಹತ್ತಿರ ಬನ್ನಿ. ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು. ಅಪ್ಪ, ಈ ಮೆಸ್ನಾಗ ಜನ ಕಮ್ಮಿ ಆಗೋದೇ ಇಲ್ವಲ್ಲ. ಇವಳೇನು
ಓದ್ಕೊಂಡು ಹಿಂಗ್ ನಾಚ್ಕೊಂಡು ನಿಂತವಳೆ. ಅಣ್ಣೋ, ಅತ್ತಿಗೆ ಇನ್ನು ಸ್ಟೇಷನಿಂದನೇ ಬಂದಿಲ್ವ ಹೆಂಗೆ? ಅವಳಿಗೆ ಏನೋ ಸಂಶಯ ಬಂದು ಅಲ್ಲೇ ಏನೋ ಉಳ್ಕೊಂಬಿಟ್ಲ ಹೆಂಗ್ಲಾ? ಅಣ್ಣೋ, ಅತ್ತಿಗೆ ಇಸೇದಾಗೆ ನಾವು ಪಕ್ಕ ಹೇಳೋದು ಕಷ್ಟನೇಯ. ಅತ್ತಿಗೆ ಅವ್ರ ಅಕ್ಕನ ತವಕ್ಕೆ ಒಳ್ಳ ಸಹನಾ, ಇವ್ರಿಗೆ ಏನ್ ಬೇಕೋ ಕೇಳುವ. ಮೂರು ಪ್ಲೇಟ್ ಏನಾದರೂ ಕೊಡಿ, ಜೊತೆಗೆ ನಿಮ್ಮ ಅಕ್ಕ ಅಲ್ಲ ತಂಗಿಯಲ್ಲಿ ತಂಗಿ. ಶ್ರೀ ಸಿದ್ದೇಶ್, ಏನೋ ಸ್ಪೆಷಲ್ ಆಗಿ ಆರ್ಡರ್ ಮಾಡ್ತಿರೋ ಆಗಿದೆ. ಹಾಯ್ ಮಿಸ್ಸು, ನಿಮ್ ಬಗ್ಗೆನೇ ಕೇಳ್ತಿದ್ದೋ. ನನ್ ಬಗ್ಗೆನಾ? ಏನಂತ? ಅದು ಎಲ್ಲೂ ಕಾಣಿಸಿಲ್ವಲ್ಲ, ಅದಕ್ಕೆ ಆಚೋಗಿದ್ರಾ? ಆಕ್ಚುಲಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಆ ಬಂಗಾರಮ್ಮನ ಮಗನ ಪೊಲೀಸ್ಗೆ ಹಿಡ್ಕೊಟ್ಟಿದ್ನಲ್ಲ, ಅದು ಅವನೇನ ಅಂತ ಸ್ವಲ್ಪ ಡೌಟ್ ಇತ್ತು. ಆದ್ರೆ ಈಗ ಅದೆಲ್ಲ ಯಾಕೆ, ಎಲ್ಲ ಕ್ಲಿಯರ್ ಆಗಿದೆ. ನೀವ್ ಹೇಳಿ, ನೀವೇನ್ ತಗೋತೀರಾ? ಏನ ಕೊಡಿ? ಅಕ್ಕ, ಇವ್ರಿಗೆ ಪಲಾವ್ ಕೊಡಿ. ಒಂದು ವಡೆ ಕೊಡಿ. ಅಕ್ಕ, ನೀನ್ ವಡೆ ಕೊಡು, ಪಲಾವ್ ನಾನು ಬಡಿಸ್ತೀನಿ. ಇದೇನಣ್ಣ, ಅನ್ನದಲ್ಲಿ ಸಂದೇಶ ಬಂದೈತೆ. ಲೈ, ಇದ್ರಾಗ ಏನ್ ಬರ್ತೈತೆ ಓದ್ಲಾ? ಸಂಜೆ 4 ಗಂಟೆಗೆ ಬಾವಿಕಟ್ಟೆ ಹತ್ತಿರ ಬನ್ನಿ, ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು. ಎಂತಣ್ಣ, ಬಾವಿ ಕಟ್ಟೆಗೆ ಬರ್ಬೇಕಂತೆ? ಎಂತ ವಿಷಯ? ನಾರಿ ನಾರಿ ನಾನೇನು ಚಂದ ನಾರಿನಿ, ಕರಿ ನಾನೇ ನಾನೇ, ತಂದಿರಾನೆ ತನ್ನ ನಾನ ನನ್ನ ನಾನನೇ, ಕಂದಿನಾನೇ ತಾನಾನೇ ತಾನಾನೇ ನಾನಾನೇ ನಾನಾ ತಾನಾನೇ ನಾನಾನೇ ನಾನಾ ತನಿ ನಾನೇ ನನಿ ನಾನೇ ನಾನಾ. ಇಲ್ಲಿಗೆ ಯಾಕೆ ಬಂದ್ರಿ? ಈ ಮನೆಯಾಗೆ ನೀವು ನೋಡೋ ಅಂಥವ್ರು ಮಾತಾಡೋ ಅಂಥವ್ರು ಯಾರು ಇಲ್ಲ ಲಾಯರ್ ಸಾಹೇಬ್ರೆ. ನಿಮ್ಮ ಮಾತು ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅಂತ ಒಪ್ಕೋತೀನಿ ಅತ್ತೆ. ಎಂಥ ತಪ್ಪು ಮಾಡ್ದವನಿಗೂ ಅವನ ಪಾಲಿನ ಕಾರಣ ಹೇಳೋದಕ್ಕೆ ಅವಕಾಶ ಸಿಗುತ್ತೆ. ಈಗ ಅಂಥ ಅವಕಾಶ ಕೇಳ್ಕೊಂಡು ನಾನು ನಿಮ್ಮ ಹತ್ರ ಬಂದಿದ್ದೀನತ್ತೆ. ಸಮಯ ಮೀರಿದ ಮ್ಯಾಕೆ ಬೆಂಕಿನು ಬೂದಿನೇಯ. ಚಳಿ ಕಾಯಿಸ್ಕೊಳ್ಳೋರ್ಗೆ ಅದರಿಂದ ಏನು ಉಪಯೋಗ ಇಲ್ಲ.
ನಿಮ್ಮನ್ನು ನಂಬ್ಕೊಂಡಿದ್ದವ್ರಿಗೆ ನೀವೀಗಾಗಲೇ ಉತ್ತರ ಕೊಟ್ಟಾಗೈತೆ. ಇನ್ನ ಅವಕಾಶ ಕೇಳಿ ಯಾಕೆ ಎಲ್ರ ಸಮಯನೂ ಹಾಳು ಮಾಡ್ತೀರಾ? ಅತ್ತೆ, ನನಗೆ ಹೊಸ ಮೇಲಿರೋ ಪ್ರೀತಿಗಿಂತ ನಿಮ್ಮ ಮಾತಿನ ಮೇಲಿರೋ ಗೌರವನೇ ಹೆಚ್ಚು. ಅದಕ್ಕೋಸ್ಕರ ಹೊಸನ ಬಿಟ್ಟು ಇಷ್ಟು ದಿನ ಬದುಕ್ತಾ ಇದ್ದೀನಿ. ಅದು ನನ್ನ ಮಾತಿನ ಮ್ಯಾಕಿರೋ ಗೌರವ ಅಲ್ಲ, ನಿಮ್ಮವ್ವನ ಮ್ಯಾಕಿರೋ ಭಯ. ನೀವು ಹಾಗಂದ್ರೆ ನನಗೆ ಅದ್ರ ಬಗ್ಗೆ ಮಾತಾಡಿ ನಿಮ್ಮ ಟೈಮ್ನ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅತ್ತೆ. ದಯವಿಟ್ಟು ನಿಮ್ಮ ಜೊತೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿಯತ್ತೆ. ಅಮ್ಮನ ಮುಂದೆ ಮಾತಾಡೋದಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಆದರೆ ಈಗ ನಿಮ್ಮ ಜೊತೆ ಮಾತಾಡೋಕೆ ಬಂದಿದ್ದೀನಿ ಅತ್ತೆ, ಪ್ಲೀಸ್. ಹೋಳಿಗೆ ಬನ್ನಿ. ಅಣ್ಣ, ಎಂತ ಬಗ್ಗೆ ನೋಡ್ತಾ ಇದೀಯ? ಅಲ್ಲ ಹುಲಿಯಪ್ಪ, ಇದನ್ನ ನಾನು ಸರಿಯಾಗಿ ಓದದ್ನ ಅಥವಾ ಕನ್ಫ್ಯೂಸ್ ಆಗಿ ಏನನ್ನ ತಪ್ಪಾಗಿ ಓದದ್ನ ಅಂತ ಡೌಟ್ ಕಲ್ಲ. ಎಂತ ಡೌಟು? ಎಲ್ಲ ಸರಿ ಇದೆ. ಅತ್ತಿಗೆಗೆ ಅಣ್ಣಂದು ಆಟ ನೋಡಿ ನೋಡಿ ಸಾಕಾಗಿದೆ. ಅಣ್ಣ ಹೋಗಿ ಪ್ರಪೋಸ್ ಮಾಡೋದಿಲ್ಲ ಅಂತ ಕೂಡ ಅರ್ಥ ಆಗಿದೆ. ಅದಕ್ಕೆ ಪಲಾವ್ ಜೊತೆ ಸಂದೇಶನ ಕೊಟ್ಟು ಕಳಿಸಿದ್ದಾರೆ. ಆದ್ರೆ ಹೆಂಗ್ಲಾ ನಮ್ ಜೊತೆ ಮಾತಾಡ್ಕೊಂಡೆ ಅನ್ನ ಬಡ್ಸದ್ಲಲ್ಲ? ಎಂತಣ್ಣ ನೀನು, ಒಂದು ಅರ್ಥ ಆಗುದಿಲ್ಲ. ಅದೇ ಟ್ರಿಕ್ಸು. ಲೇ ಹುಲಿಯಪ್ಪ, ಟ್ರಿಕ್ಕು ಇಲ್ಲ ಟ್ರುಕ್ಕು ಇಲ್ಲ, ಮಿಸ್ಟೇಕ್ ಆಗಿ ಬಂದೈತೆ. ಸೀದೋಗಿರೋ ವಡೆ ಇದ್ರು ಕೊಡಿ, ಇವನ್ ಬಾಯಿಗೆ ತುರುಕ್ತೇನೆ. ಮಿಸ್ಟೇಕ್ ಅಂತೆ, ಮಿಸ್ಟೇಕ್. ಅಣ್ಣ, ಇವನು ಸ್ವಿಚ್ ಹಾಕಿದ್ರೆ ಉರಿಯೋ ಬಲ್ಪ್ ಇದ್ದಂಗೆ, ಆದ್ರೆ ನಾನು ಆ ಬಲ್ಪನ್ನೇ ಕಂಡಿಡ್ದ ವಿಜ್ಞಾನಿ ಇದ್ದಂಗೆ. ಈಗ ಹೇಳೋಣ, ಯಾರ ಮಾತು ಕೇಳ್ತೀಯ ನೀನು? ಅಲೋ, ಅರ್ಜೆಂಟಲ್ಲಿ ಬಾತ್ರೂಮ್ ಹೋದಾಗ ಸ್ವಿಚ್ ಹಾಕ್ತಕ್ಕ ಲೈಟ್ ಆನ್ ಆದ್ರೆ ಸಾಕು, ಅದಕ್ಕೆ ವಿಜ್ಞಾನಿ ಆಗ್ಬೇಕಂತೆಲ್ಲ ಇಲ್ಲ. ನೋಡೋಣ, ಒಂದು ಹುಡುಗನಿಗೆ ಲೆಟ್ರ್ ಕೊಟ್ಟು 4 ಗಂಟೆಗೆ ಬಾ ಅಂದ್ರೆ ಅದರ ಅರ್ಥ ಏನು? ಕರೆಕ್ಟ್ ಕಲ ಪಾಯಿಂಟು. ಏಯ್, ಅತ್ತಿಗೆ ಸೀದಾ ಸಾದಾ ಹೇಳೋ ಹುಡುಗಿ, ಅತ್ತಿಗೆ ಯಾಕೆ ಚೀಟಿ ಬರ್ಕೊಡ್ಬೇಕು? ಇದೂನು ಕರೆಕ್ಟ್ ಪಾಯಿಂಟ್ ಕಲ. ಎಂತ ಪಾಯಿಂಟ್? ಇವೊಂದು ಕರ್ಮವ ಅಲ್ಲಣ್ಣ. ಇಂಥ ವಿಷಯನ ಕುತ್ತಿಗೆಗೆ ಚಾಕು ಇಟ್ಕೊಂಡು ನಂಗೆ ಹೇಳಕ್ಕಾಗುತ್ತಾ? ಅದು ಇಷ್ಟು ಜನ ಇರುವಾಗ ಫುಲ್ಲು ರಚ್ಚಿದೆ ಮೆಸ್ಸಲ್ಲಿ. ನೀನು ಒಟ್ಟಿಯಾಗಿ ಸಿಗ್ಬೇಕು ಅಂತ ಈ ತರ ಲೆಟ್ರ್ ಕೊಟ್ಟಿದ್ದಾರೆ. ಅಣ್ಣ, ಅತ್ತಿಗೆ ಆವಾಗಿಂದ ನಿನ್ನನ್ನೇ ನೋಡ್ತಾ ಇದ್ದಾರೆ. ನೀನೇನು ಉತ್ತರ ಕೊಡ್ತೀಯ ಅಂತ ಕಾಯ್ತಾ ಇದ್ದಾರೆ. ನೋಡಲ್ಲಿ. ನನ್ನಯ ಕಣ್ಣಿಗೆ ನಿನ್ನ ನೋಡುತ್ತವಕ ಎದುರಲಿ ನಿಂತಿರೆ ಏಕೋ ಏನೋ ಪುಳಕ. ನನ್ನೋಡ್ ನಕ್ಲು ಕಲ. ಅಣ್ಣು, ಅತ್ತಿಗೆ ಅವ್ರ ಪಾಡಿಗೆ ಅವ್ರೇ. ಹೇಯ್, ನಾನು ಕೂಡ ನೋಡ್ದೆ, ಅಣ್ಣನ್ ನೋಡಿ ಸ್ಮೈಲ್ ಮಾಡಿದ್ರು. ಲೇವುಲೆ ಹಂಗಾರೆ ಇದು ಅದೇ. ಅತ್ತಿಗೆ ನಿಂಗೆ ಪ್ರಪೋಸ್ ಮಾಡ್ಬೇಕಂತ ತೀರ್ಮಾನ ಆಗಿದ್ದಾರೆ. ನಂಗಿಲ್ಲೇ ಕುಂತಿದ್ರೆ ಅನ್ನದ ಒಂದೊಂದಗಳು ಹೊಟ್ಟೆಲ್ ಚಿಟ್ಟೆಂಗ ಹಾರಾಡ್ದಂಗ ಆಯ್ತೈತಕಲ್ಲ. ಅಣ್ಣ, ಇನ್ನು ನಮ್ಗೆ ಇಲ್ಲಿ ಎಂತ ಕೆಲ್ಸ ಇಲ್ಲ, ಸೀದಾ ಬಾವಿಕಟ್ಟೆ ಹತ್ರ ಹೋಗುವ ಬಾ. ಸಿಸ್ಟರ್, 3 ಪ್ಲೇಟಿಗೆ ದುಡ್ಡು ಎಷ್ಟಾಯ್ತು? 90 ರೂಪಾಯಿ. ಹೌದು ಶ್ರೀ, ಇವ್ರು ಯಾರು? ನಿಮ್ ಜೊತೆ ಹೊಸದಾಗಿ ಸೇರ್ಕೊಂಡಿದ್ದಾರಾ? ಹೌದು ಸಿಸ್ಟರ್, ನನ್ನ ಹೆಸರು ಹುಲಿರಾಯ ಅಂತ. ಸಿಗ್ತೀವಿ. ಸರಿ ಶ್ರೀ, ಬಾಯ್ ಬಾಯ್. ಅಣ್ಣ,
ಸಪ್ರೇಟಾಗಿ ನಿಂಗೆ ಮಾತ್ರ ಬಾಯಿ ಅಂತ ಹೇಳಿದ್ರು. ಇದ್ರದ್ದು ಅರ್ಥ ಎಂತ? ಹಂಗಂತೀಯಾ? ಅದೇ ಬಾ ನೀನು. ಸರಿ ನಡಿ ಹೋಗಮ್ಮ. ಲೇ, ಹೌದು, ಮನೆಗೆ ಬಾವ ಬತ್ತಕಂಡ್ರಲ್ಲ ಅಣ್ಣ, ಅವ್ರು ನಿಂಗೆ ಫೋನ್ ಮಾಡಿದ್ರಾ? ಇನ್ನ ಇಲ್ಲ. ಅದೆಂತಕ್ಕೆ ಮಂಡೆ ವೆಚ್ಚ? ಇವತ್ತು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಬಾವಿ ಕಟ್ಟೆ. ಗಂಟೆ 4 ಆಗ್ತಾ ಬಂತು, ಸೀದಾ ಇಲ್ಲಿಂದ ಅಲ್ಲಿಗೆ ಹೋಗುವ. ಈಗ ನಂಗೂವೆ ಅತ್ತಿಗೆ ಪ್ರಪೋಸ್ ಮಾಡಕ್ಕೆ ಚೀಟಿ ಕೊಟ್ಟಿರ್ಬೇಕು ಅನ್ನಿಸ್ತೈತೆ ಕಣಣ್ಣ. ಈಗ ನಾವು ಸೀದಾ ಬಾವಿ ಕಟ್ಟೆ ತಕ್ಕೇ ಹೋಗುಮ. ಅಲ್ಲಕಲ್ಲ ಬಾವ. ಅಣ್ಣ ಫಸ್ಟ್ ಹೋಗುವ ಬಾ. ಹೋಗು ಬಣ್ಣ. ಹುಲಿರಾಯ ಬೇಕತ್ಲ ಅಣ್ಣ, ಹೋಗಬೇಕು. ಹಲೋ. ಓ ನಮಸ್ಕಾರ ಪುರೋಹಿತ್ರೆ. ಪುಟ್ಟಕ್ಕ, ಏನಿಲ್ಲ, ಮಕ್ಕಳ ಹತ್ರ ಮಾತಾಡಿದ್ಯಾ? ಮತ್ತೆ ಗೋಪಾಲ ಈ ಮಾತುಕತೆಗೆ ಬರ್ತಾನ ಅಂತ ಕೇಳೋಕೆ ಫೋನ್ ಮಾಡಿದೆ. ಓ ಮಾತಾಡೀವ್ನಿ ಪುರೋಹಿತ್ರೆ. ಮಾತುಕತೆಗೆ ಏನೂ ತೊಂದರೆ ಆಗಕ್ಕಿಲ್ಲ. ನೀವು ಹುಡುಗನ ಕಡೆಯವ್ರನ್ನ ಬರೋ ಕೇಳಿ. ಸರಿ ಪುಟ್ಟಕ್ಕ. ಆಯ್ತು ಪುರೋಹಿತ್ರೆ, ಹಂಗೆ ಹಂಗೆ. ಅವ್ವ ಹುಡ್ಗನ್ ಕಡೆಯವ್ರನ್ನ ಬರಕ್ ಹೇಳೋಳೆ. ಆದ್ರೆ ಮುರಳಿ ಸರ್ನಂತೂ ಏನೋ ಮಾತಾಡ್ಬೇಕು ಅಂತ ಕರೆದವ್ರೆ. ಅವ್ರನ್ನ ಭೇಟಿ ಮಾಡಕ್ ಹೋಗೋದು ಸರಿನೋ ತೆಪ್ಪೋ ಗೊತ್ತಾಯ್ತಿಲ್ವಲ್ಲ. ಗಂಟೆ ಇಲ್ವಾ? ಆಚೆ ಹೋಗೋಣ. ಮಾವ ಒಳ್ಳೆ ನಿಮ್ ಮದ್ವೆ ಆದಾಗ್ಲೂ ಹಿಂಗೆ ಆಶೀರ್ವಾದ ಮಾಡಿದ್ರು, ಒಳ್ಳೇದಾಗ್ಲಿ ಅಂತ. ಆದ್ರಾಗ ಗತ್ತಲ್ಲಿ 2 ಕಾಲ ನೆಲ ಕೂರಿ ಗುಂಡ್ ಕಲ್ಲಂಗ್ ನಿಂತಿದ್ ವ್ಯಕ್ತಿ ಹೀಗಿಂಗೆ. ಇದಕ್ ಕಾರಣ ಯಾರು ಅಂತ ನಿಮಗೂ ಗೊತ್ತಲ್ವಾ? ಮದುವೆಯಲ್ಲಿ ನಾನು ಆಶೀರ್ವಾದ ತಗೊಳ್ಳುವಾಗ ಮೌನವ್ರ ಮೇಲೆ ಎಷ್ಟು ಮರ್ಯಾದೆ ಇತ್ತೋ, ಇಲ್ಲಿವರೆಗೂ ಅದು ಒಂದು ಚೂರು ಕಡಿಮೆ ಆಗಿಲ್ಲ. ನಾನು ತಪ್ಪುಗಳನ್ನ ಮಾಡಿರಬಹುದು, ಆದರೆ ಅದು ಯಾವುದು ಬೇಕು ಅಂತ ಮಾಡಿರೋದಲ್ಲ. ಮಾಡಿದರೆ ನಾನು ಇಲ್ಲಿವರೆಗೂ ಬಂದು ನಿಂತ್ಕೋತಿರ್ಲಿಲ್ಲ. ಮಾವ, ನಡೆದಿದ್ದೆಲ್ಲ ಅತ್ತೆ ನಿಮ್ಮ ಹತ್ರ ಹೇಳ್ತಾರೆ ಅಂತ ನನ್ಗೆ ಗೊತ್ತು. ಆಸ್ಪತ್ರೆಯಲ್ಲಿ ಅಮ್ಮ ಅಂಥ ಸ್ಥಿತಿಯಲ್ಲಿ ಇರಬೇಕಾದ್ರೆ ನನಗೆ ಅವ್ರ ಮುಂದೆ ಏನು ಮಾತಾಡೋಕ್ಕಾಗಲಿಲ್ಲ. ಅಮ್ಮ ಮುಖ್ಯನೋ ಹೆಂಡತಿ ಮುಖ್ಯನೋ ಅನ್ನೋ ಪ್ರಶ್ನೆಗೆ ಏನೇ ಉತ್ತರ ಕೊಟ್ಟರು ಅದು ತಪ್ಪಾಗುತ್ತಲ್ವ ಮಾವ? ನನ್ನ ಜಾಗದಲ್ಲಿ ಕಂಟಿನ್ಯೂ ಇದ್ದ ಅಂತ ಕುಳಿಯತ್ತೆ. ಅವನೇ ಪ್ರಶ್ನೆ ಕೇಳಿದ್ರೆ ಏನು ಹೇಳ್ತಾನೆ? ಅವನು ಪ್ರೀತಿಸಿ ಮದುವೆ ಆಗೋ ಹುಡುಗಿನೇ ಇದ್ರು ಅವನೇ ಮುಖ್ಯ ಅಂತ ಹೇಳ್ತಾನಲ್ವಾ ಅತ್ತೆ?